ಯೆಹೋವನ ಸನ್ನಿಧಿಯಲ್ಲಿ. ಮೊದಲನೇದಾಗಿ ಹೆಡ್ಲೈನು ಸವಿ ಮಾತು. ಯಾವ ಮಾತು? ಎಲ್ರಿಗೂ ಯಾವ ಮಾತು ಇಷ್ಟ? ಸವಿ ಮಾತೇ ಭಾಳ ಇಷ್ಟ. ಸವಿ ಮಾತು ಅಂದ್ರೇನು? ಸವಿ ಮಾತು ಅಂದ್ರೇನು? ನೈಸಾಗಿ, ಇಂಪಾಗಿ ಮಾತನಾಡುವಂಥದ್ದು. ಅದು ಹೇಗಿರುತ್ತೆ? ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಲ್ಲೆಲೂಯಾ. ಅದನ್ನು ನಾವೇನಂತೀವಿ? ಸವಿ ಮಾತು ಅಂತ ಹೇಳ್ತೀವಿ ಅಲ್ವಾ? ಓಕೆ. ಅಂದರೆ ದೇವರು ಈ ಸವಿ ಮಾತು ಯಾವುದು ಅಂತ ಆಮೇಲೆ ಹೇಳ್ಕೊಡ್ತಾರೆ. ನಾವೆಲ್ಲ ಅಂದ್ಕೊಂಡಿರೋದೇನೋ ಸವಿ ಮಾತು ಅಂದರೆ ಇಂಪಾಗಿ ಮಾತಾಡಬೇಕು, ಮಧುರವಾಗಿ ಮಾತಾಡಬೇಕು, ಪ್ರೀತಿಯಿಂದ ತುಂಬಿದಂಥ ಧ್ವನಿಯಿಂದ ಮಾತಾಡಬೇಕು, ನಮಗೆ ಕಿವಿಗೂ ಇಂಪಾಗಬೇಕು, ಕೇಳಿದ ತಕ್ಷಣ ಸ್ವರ ಮನಸ್ಸು ಫುಲ್ಲು ಜಿಂಕೆ ಥರ ಓಡಾಡಬೇಕು. ಆ ಥರದ ಸ್ವರ ಬಿದ್ದ ತಕ್ಷಣ ನಾವು ಅನ್ಕೋತೀವಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು. ಹಲ್ಲೆಲೂಯಾ. ಅದೇ ಸವಿ ಮಾತು ಏದೇನು ತೋಟದಲ್ಲಿ ಹೂವಿನ ಸಂಗಡ ಮಾತಾಡಿದ್ದು. ಹಲ್ಲೆಲೂಯಾ. ಆ ಸವಿ ಮಾತು ಬಗ್ಗೆ ದೇವ್ರು ಇಲ್ಲಿ ಹೇಳಲ್ಲ. ಅದು ಯಾವ ಮಾತು ಅಂತ ಆಮೇಲೆ ನೋಡೋಣ. ಈಗ ವಾಕ್ಯ ಏನಂತ ಅಂದರೆ, ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು. ಕಳೆದ ವಾರ ನಾವು ನೋಡ್ತಾ ಇದ್ವಿ, ತಪ್ಪಿ ಹೋದ ಮಗ ಆತನಿಗೆ ಬುದ್ಧಿ ಬಂದು ತಂದೆ ಮನೆ ಕಡೆಗೆ ಹಿಂತಿರುಗಿ ಬರುವಂಥ ಸಮಯದಲ್ಲಿ ಆತನು ಮನಸ್ಸಿನಲ್ಲಿ ಅಂದುಕೊಳ್ತಾನೆ, ಏನಂತ? ಅಪ್ಪ, ನಿನಗೆ ವಿರುದ್ಧವಾಗಿಯೂ ಪರಲೋಕಕ್ಕೆ ವಿರುದ್ಧವಾಗಿಯೂ ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ಅಂತ ಕೇಳುವೇನು ಅಂದುಕೊಂಡು ಆತನು ಬರ್ತಾನೆ. ಬಂದಾಗ ಅಪ್ಪ ಏನು ಮಾಡ್ತಾರೆ? ಆತನನ್ನು ಸೇರಿಸಿಕೊಳ್ತಾರೆ. ಸೇರಿಸಿಕೊಂಡು ಆತನಿಗೆ ಮುದ್ದಿಡ್ತಾರೆ ಅಲ್ವಾ? ಅದರ ನಂತರ ಆ ಮಗ ಬರೀ ಆ ಮುದ್ದಿಟ್ಟ ತಕ್ಷಣ ಅಪ್ಪ ನನ್ನ ಸೇರಿಸ್ಕೊಂಡ್ರು ಅಂತ ಮೌನವಾಗದೆ ಆತನು ಮುಂದುವರೆದು ಆತನು ತಾನು ಮಾಡಿದ ಎಲ್ಲ ತಪ್ಪುಗಳನ್ನು ತನ್ನ ತಂದೆಯ ಮುಂದೆ ಅರಿಕೆ ಮಾಡಿ, ಅಪ್ಪ ನಿನ್ನ ಹತ್ರನೂ ಕ್ಷಮೆ ಕೇಳ್ತೇನೆ, ಪರಲೋಕದಲ್ಲಿರುವಂಥ ತಂದೆಯಾದ ದೇವರ ಬಳಿ ಸಹ ನಾನು ಕ್ಷಮೆಯನ್ನು ಕೇಳ್ತೇನೆ ಅಂತ ಹೇಳುವಾಗ ಆತನಿಗೆ ನಿಲುವಂಗಿ, ಜೋಡು, ಉಂಗುರ ಮತ್ತು ದೊಡ್ಡ ಔತಣ ಅವೆಲ್ಲವೂ ಸಹ ತಂದೆ ಏನು ಮಾಡ್ತಾರೆ? ಏರ್ಪಡಿಸ್ತಾರೆ. ಇದು ಮುಂದುವರಿದ ಭಾಗ ಅಂತ ಅನ್ಬೋದು. ಈಗ ಇಲ್ಲಿ ಒಬ್ಬ ಭಕ್ತನ ಅಂದರೆ ದಾವೀದ, ಆತನು ತನ್ನ ಜೀವಿತದ ಘಟನೆಗಳನ್ನು ಕುರಿತು ಎಲ್ಲವನ್ನ ಅಲ್ಲಿ ಬರೆಯಲ್ಪಡುವಂಥ ಸಮಯದಲ್ಲಿ ಆತನು ಹೇಳ್ತಾ ಇರೋದೇನೆಂದರೆ, ಯೆಹೋವನೇ ನಿನ್ನ ಸನ್ನಿಧಿಯಲ್ಲಿ. ಯಾರ ಸನ್ನಿಧಾನ? ದೇವರ ಸನ್ನಿಧಾನ. ನಾವೇನು ಮಾಡ್ತೇವೆ? ನಾವು ಪಾಪವನ್ನು ಮಾಡ್ತೇವೆ, ದ್ರೋಹವನ್ನು ಮಾಡ್ತೇವೆ, ತಿರುಗಿ ಬೀಳ್ತೇವೆ, ಅವಿಧೇಯರಾಗ್ತೇವೆ, ದೇವರ ಚಿತ್ತಕ್ಕೆ ವಿರುದ್ಧವಾಗೆಲ್ಲ ನಡೆದುಕೊಳ್ತೇವೆ. ಆದರೆ ದೇವರ ಸನ್ನಿಧಿಯನ್ನು ಬಿಟ್ಟು ಬೇರೆ ಇನ್ನೆಲ್ಲೋ ನಾವು ಸಂಚಾರ ಮಾಡಿ ಅಲ್ಲಿ ಹೇಳ್ಕೊಳ್ತಾ ಇರ್ತೇವೆ, ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ ಅಂತ. ಆದರೆ ಮನುಷ್ಯನ ಬಳಿ ಹೇಳೋಂಥದ್ದು ಮನುಷ್ಯನ ಬಳಿಯೇ ಹೇಳಬೇಕು, ದೇವರ ಬಳಿ ಹೇಳುವಂಥದ್ದನ್ನು ದೇವರ ಬಳಿಯೇ ಹೇಳಬೇಕು. ಈಗ ದಾವೀದನನ್ನು ದೇವರು ತಾನೇ ಅಭಿಷೇಕ ಮಾಡಿರುವಂಥದ್ದು, ದಾವೀದನನ್ನು ದೇವರು ತಾನೇ ರಾಜನಾಗಿ ನಡೆಸಿರುವಂಥದ್ದು, ದಾವೀದನನ್ನು ಎಲ್ಲ ಶತ್ರುಗಳಿಂದ ತಪ್ಪಿಸಿ ಕಾಪಾಡಿರುವಂಥದ್ದು ದೇವರೇ. ಆದರೆ ದಾವೀದ ಈಗ ತಪ್ಪನ್ನು ಮಾಡಿರುವಂಥ ಸಮಯದಲ್ಲಿ ದೇವರೇನು ಮಾಡ್ತಾ ಇದ್ದಾರೆ? ಒಬ್ಬ ಪ್ರವಾದಿಯ ಮುಖಾಂತರ ದಾವೀದನ ಬಳಿಗೆ ಕಳಿಸ್ತಾ ಇದ್ದಾರೆ. ಪ್ರವಾದಿ ಬಂದು ಹೇಳಿದ ತಕ್ಷಣವೇ ದಾವೀದನ ಏನು ಮಾಡ್ತಾ ಇದ್ದಾರೆ? ಮನಸ್ಸಾಂತರವನ್ನು ಹೊಂದ್ತಾ ಇದ್ದಾನೆ. ಆತನು ಹೋಗಿ ಪ್ರವಾದಿ ಹತ್ರ ಹೋಗಲಿಲ್ಲ, ಆತನ ದೇವರ ಸಮ್ಮುಖಕ್ಕೆ ಹೋಗ್ತಾ ಇದ್ದಾನೆ. ದೇವರ ಸಮ್ಮುಖಕ್ಕೆ ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೇನು ಅಂತ ಹೇಳ್ತಾನೆ. ಇದರಲ್ಲಿ ಏನು ವಿಶೇಷ? ಅವನು ದ್ರೋಹ ಮಾಡಿದೆ, ಒಪ್ಕೊಂಡ. ಆದರೆ ವಿಶೇಷ ಏನಾದರೂ ಇದೆಯಾ? ವಿಶೇಷ ಇದೆಯಾ? ನಿಜವಾಗಲೂ ವಿಶೇಷನೇ. ಆದಾಮನು ಏದೇನ್ ತೋಟದಲ್ಲಿ ತಪ್ಪನ್ನು ಮಾಡಿದ, ಒಪ್ಪಿಕೊಂಡ. ಕಾಯಿನನು ತನ್ನ ಸ್ವಂತ ತಮ್ಮನನ್ನ ಅಡವಿಗೆ ಹೋಗೋಣ ಬಾ ಅಂತ ಹೇಳಿ ಕರೆದುಕೊಂಡು ಹೋಗಿ ತನ್ನ ತಲೆ ಮೇಲೆ ಕಲ್ಲೆತ್ತಾಗಿ ಸಾಯಿಸ್ತಾನೆ. ದೇವರು ಕೇಳ್ತಾರೆ, ಹೇಬೆಲ ಇಲ್ಲಿ ಅಂತ. ಕಾಯಿನ ಕೊಡೋಂಥ ಆನ್ಸರ್ ಏನು? ನನ್ನ ತಮ್ಮನನ್ನು ಕಾಯೋದು ನಾನು. ಅಂದರೆ ನೀನು ತಾನೇ ಕಾಯೋದು, ನೀನು ಹೇಳಪ್ಪ ನನ್ನ ತಮ್ಮ ಎಲ್ಲಿದ್ದಾನೆ ಅಂತ ಕಾಯಿನ ಯಾರನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ? ದೇವರನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆದಮ್ಮ, ನೀನು ನನ್ನ ವಿರುದ್ಧವಾಗಿ ತಪ್ಪು ಮಾಡಿದ್ಯಾ? ತಿನ್ನಬಾರ್ದು ಅಂತ ಹೇಳಿದ ಹಣ್ಣನ್ನು ನೀನು ತಿಂದಿ ಅಂದಾಗ ಆದಮ್ಮ ಏನಂತಾನೆ? ನಾ ತಿನ್ನಲಿಲ್ಲಪ್ಪ, ನನ್ನ ಜೊತೆಲಿ ಇರೋಕ್ಕೆ ಕೊಟ್ಟಿಯಲ್ಲ ನೀನು. ಆ ಸ್ತ್ರೀ ಏನು ಮಾಡಿದ್ಲು? ನನ್ನನ್ನು ವಂಚನೆ ಮಾಡಿದ್ಲು. ಒಪ್ಕೊಳ್ತಾ ಇದ್ದಾನ ಅವನು? ಒಪ್ಕೊಳ್ತಾ ಇಲ್ಲ. ಕಾಯಿನ ಒಪ್ಕೊಳ್ತಾ ಇದ್ದಾನ? ಒಪ್ಕೊಳ್ತಾ ಇಲ್ಲ. ಈಗ ಸೌಲನನ್ನು ದೇವರು ರಾಜನಾಗಿ ಅಭಿಷೇಕ ಮಾಡ್ತಾ ಇದ್ದಾರೆ. ಆತನ ರಾಜನಾಗಿದ್ದಾನೆ. ದೇವರು ಆತನಿಗೆ ಒಂದು ಅಪ್ಪಣೆಯನ್ನು ಕೊಡ್ತಾರೆ, ಹೋಗು ಅಮಲೇಕ್ಯರನ್ನೆಲ್ಲ ಸಂಹರಿಸಿ, ಎಲ್ಲ ಸ್ತ್ರೀ ಪುರುಷ ಮುದುಕ ಮುದುಕಿ ಅನ್ನೋದು ಏನು ಕಾಣದೆ ಅವರ ಸರ್ವ ಸಂಪತ್ತು ಸರ್ವ ಜನರನ್ನ ರಾಜನನ್ನು ನೀನೇನು ಮಾಡು, ಸೋಲಿಸಿ ಅವ್ರ ಪ್ರಾಣ ನಷ್ಟಪಡಿಸಿ ನೀನು ಬಾ ಅಂತ.
ಸೌಲ ಏನು ಮಾಡ್ತಾನೆ, ಆತನು ಯುದ್ಧಕ್ಕೆ ಹೋಗ್ತಾನೆ. ಯುದ್ಧದಲ್ಲಿ ಆತನ ಏನು ಮಾಡ್ತಾನೆ, ಎಲ್ಲ ಮೇಲ್ತರದ ಪಶುಗಳನ್ನು ಮತ್ತು ಎಲ್ಲ ಒಂದು ಕೊಳ್ಳೆಯನ್ನು ದೋಚಿಕೊಂಡು ಬರೋದಲ್ಲದೆ ರಾಜನನ್ನು ಸಜೀವ ಸಮೇತನಾಗಿ ಇಟ್ಕೊಂಡು ಬಂದು ಕೂತಿರ್ತಾನೆ. ಈಗ ದೇವರು ಹೇಳ್ತಾರೆ ಸಮುವೇಲನಿಗೆ, ನಾನು ಆರಿಸಿಕೊಂಡಂಥ ಸೌಲನು, ನೀವು ಕೇಳಿಕೊಂಡಂಥ ರಾಜನು ನನ್ನ ಮಾರ್ಗವನ್ನು ಬಿಟ್ಟೇನಾಗಿದ್ದಾನೆ, ಇವಾಗ ಭ್ರಷ್ಟನಾಗಿದ್ದಾನೆ, ಅದು ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿದ ಕೂಡಲೇ ಸಮುವೇಲ ರಾತ್ರಿ ಎಲ್ಲ ದೇವ್ರ ಸಮ್ಮುಖದಲ್ಲಿ ಕಣ್ಣೀರಿಡ್ತಾನೆ. ಈಗ ಸಮುವೇಲ ಎದ್ದು ಬರ್ತಾನೆ, ಬಂದು ಸೌಲನ್ನ ಕೇಳ್ತಾನೆ, ಏನು ನೀನು ಮಾಡಿದ್ದು, ಆ ದನಗಳ ಕೂಗು ನನ್ನ ಕಿವಿಗೆ ಕೇಳಿಸ್ತಾ ಇದೆಯಲ್ಲ ಅಂತ. ಸೌಲ ಏನಂತಾನೆ, ನಿನ್ನ ದೇವರ ಯಜ್ಞಕ್ಕೋಸ್ಕರ ಇದೆಲ್ಲವನ್ನು ನಾನೇನು ಮಾಡಿದ್ದೇನೆ, ಹಿಡ್ಕೊಂಡು ಬಂದಿದ್ದೇನೆ, ತಂದಿದ್ದೇನೆ ಅಂತ ಹೇಳ್ತಾನೆ. ದೇವರು ನನಗೆ ಯಜ್ಞ ಮಾಡೋಕ್ಕೋಸ್ಕರ ದನಗಳನ್ನ, ಪಶುಗಳನ್ನ, ಆಡು ಕುರಿಗಳನ್ನ ಹೊತ್ಕೊಂಡು ಬಾ ಅಂತ ಕಳಿಸಿದ್ರ, ನಾಶ ಮಾಡು ಅಂತ ಕಳಿಸಿದ್ರ? ನಾಶ ಮಾಡು ಅಂತ ಕಳಿಸಿದ್ರು. ಯಾಕೆಂದರೆ ಇಸ್ರಾಯೇಲಿಯರು ಐಗುಪ್ತ ದೇಶದಿಂದ ಬರುವಂಥ ಸಮಯದಲ್ಲಿ, ಅವ್ರು ಬಳಲಿ ಬೆಂಡಾಗಿರುವಂಥ ಸಮಯದಲ್ಲಿ ಅಮಲೇಕ್ಯರು ಏನು ಮಾಡಿದ್ರು, ಅವರ ಮೇಲೆ ಕರುಣೆಯನ್ನು ತೋರಿಸದೆ ಅವ್ರನ್ನ ಬೆನ್ನಟ್ಟಿ ಹಿಂದಟ್ಟಿ ಯುದ್ಧ ಮಾಡಿ ಅನೇಕ ಬಲಹೀನರನ್ನ ಅವರು ಸಾಯಿಸ್ತಾರೆ. ಇದರ ನಿಮಿತ್ತವಾಗಿ ದೇವರು ಹೇಳೋದು, ಯಾಹ್ವಿನ ಸಿಂಹಾಸನದ ಮೇಲೆ ಆಣೆ, ಅಮಲೇಕ್ಯರಿಗೂ ನನಗೂ ಸದಾ ಕಾಲಕ್ಕೂ ಯುದ್ಧ ಇರುತ್ತೆ ಅಂತ ದೇವರೇ ಆಣೆ ಇಡೋಂಥದ್ದು. ಯಾರಿಗೋಸ್ಕರ? ಇಸ್ರಾಯೇಲ್ರಿಗೋಸ್ಕರ. ನಿಮ್ಮನ್ನು ಅವ್ರು ಹೊಡೆದಿದ್ದಾರೆ, ಅದರಿಂದ ನಾನು ಮುಯಿ ತೀರಿಸ್ತೇನೆ ಅಂತ ದೇವ್ರು ಹೇಳೋದು. ಅದೇ ಇಸ್ರಾಯೇಲ್ರು ಏನು ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಫ್ರೆಂಡ್ ಆಗ್ತಾ ಇದ್ದಾರೆ. ಹಲ್ಲೆಲೂಯ. ಈಗ ಸೌಲ ಏನು ಮಾಡ್ದ, ಒಪ್ಪಿಕೊಳ್ಳಿಲ್ಲ. ಅದರಿಂದನೇ ದಾವಿದ ವಿಶೇಷವಾದವನು. ಹಲ್ಲೆಲೂಯ. ಯಾಕೆಂದರೆ ದಾವಿದ, ದೇವರು ಹೇಳ್ತಾರೆ, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು ನನಗೆ ಪ್ರಿಯನಾದವನು ಅಂತ. ಯಾಕೆಂದ್ರೆ ಆತನ ಒಂದೊಂದು ಗುಣ ನಡತೆಗಳು ಸಹ ಅದು ಶ್ರೇಷ್ಠವಾದದ್ದು, ಅತಿಶಯವಾದದ್ದು. ಮೊದಲನೇ ಮನುಷ್ಯ ಆದಾಮ ಒಪ್ಪಿಕೊಳ್ಳಿಲ್ಲ, ಮೊದಲ ಮಗ ಕಾಯಿನ ಆತನು ಒಪ್ಪಿಕೊಳ್ಳಿಲ್ಲ, ಮೊದಲನೆಯ ರಾಜ ಆತನು ಒಪ್ಪಿಕೊಳ್ಳಿಲ್ಲ. ಆದರೆ ದಾವೀದ, ನಾಥಾನ ಬಂದು ಹೇಳಿದ ಕೂಡಲೇ ಆತನು ದೇವರ ಸನ್ನಿಧಿಗೆ ಹೋಗ್ತಾ ಇದ್ದಾನೆ. ಹೋಗಿ ಹೇಳುವಂಥ ಮಾತು, ದೇವರೇ ಏನಂತೆ, ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೇನು ಅಂದುಕೊಂಡ. ಹಲ್ಲೆಲೂಯ. ಹಾಗಾದರೆ ದೇವರು ಹೇಳುವಂಥ ಮಾತು ಏನಂತಂದರೆ, ದಾವೀದ ಏನೆಲ್ಲ ಹೇಳ್ತಾ ಇದ್ದಾನೆ ಅಂದರೆ, ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು, ನನ್ನ ಪಾಪವನ್ನು ಮರೆ ಮಾಡದೆ. ಹಲ್ಲೆಲೂಯ. ನಾವೇನು ಮಾಡ್ತೇವೆ, ಹೌದಪ್ಪ ನಾನು ತಪ್ಪು ಮಾಡಿದ್ದೇನೆ, ಓಕೆ, ಆದರೆ ಏನೇನು ಮಾಡಿದ್ದೇವೆ, ತಪ್ಪು ಮಾಡಿದ್ದೇವೆ, ಅದು ಒಂದು ಆನ್ಸರ್ ಅಲ್ವಾ, ಒಂದು ಸಾಲಿನಲ್ಲಿ ಉತ್ತರಿಸಿ. ಏನೇನು ಮಾಡಿದ್ದೇವೆ ಅದೇನಾಗುತ್ತೆ, ಪುಟಗಟ್ಟಲೆ ಆಗುತ್ತೆ. ನಾವೆಲ್ಲ ಶಕೀನಾ ಪ್ರೇಯರ್ಗೂ ಹೋಗಿದ್ವಿ, ಪಮ್ಮು ನಾನು ಎಲ್ಲ. ಅಲ್ಲಿ ಲಾಸ್ಟ್ ಡೇಸ್ಗಳಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಒಂದು ಹಾಳೆಗಳನ್ನ ಕೊಡ್ತಾರೆ. ನೀವು ಯಾರ್ಯಾರಿಗೆ ಏನೇನು ಉಪಕಾರ ಮಾಡಿದ್ದೀರಿ, ಸಹಾಯ ಮಾಡಿದ್ದೀರಿ, ಅದು ₹1 ಆದರೂ ಸರಿ, ಅಥವಾ ಕೊನೆ ಪಕ್ಷ ಒಂದು 25 ಪೈಸೆ ಆದರೂ ಸರಿ, ಯಾರಿಗೆ ಊಟ ಕೊಟ್ಟಿದ್ದೀರಿ, ಯಾರಿಗೆ ಬಟ್ಟೆ ಕೊಡಿಸಿದ್ದೀರಿ, ಏನು ಗಿಫ್ಟ್ ಕೊಟ್ಟಿದ್ದೀರಿ, ಯಾರಿಗೆ ಏನೆಲ್ಲ ನೀವು ಹೆಲ್ಪಿಂಗ್ ನೇಚರ್ ಏನು ಮಾಡಿದ್ದೀರಿ ಅದನ್ನೆಲ್ಲ ಬರೀರಿ ಅಂತ. ಓಕೆ ಸರಿ, ಬರೆದ್ವಿ. ಬರೀತಾ ಅವನೆಷ್ಟು ಪೇಜ್ ಬರೋದನ್ನ ಗೊತ್ತಿಲ್ಲ, ನಾವು ಒಂದು 2-3 ಪುಟ ಬರೆದ್ವಿ. ಇಂಥವ್ರಿಗೆ ಹಿಂಗೆ ಮಾಡಿದ್ವಿ. ಒಳ್ಳೇದು ಬರೀಬೇಕಾದ್ರೆ ನಮ್ಗೆ ಫುಲ್ ಖುಷಿ ಅಲ್ವಾ, ಓಕೆ ಅಂತ. ಆಮೇಲೆ ಮತ್ತೆ ಅದಾಯಿತು. ಅದಾದಮೇಲೆ ಮತ್ತೆ ಇನ್ನೊಂದಷ್ಟು ಪೇಜಸ್ಗಳನ್ನ ಕೊಡ್ತಾರೆ. ಕೊಟ್ಟಾಗ ಏನಂದರೆ, ಇದುವರೆಗೂ, ಯಾವಾಗಿಂದ ನಮಗೆ ನೆನಪು ಬಂದಾಗಿಂದ ಇದುವರೆಗೂ ನೀವು ಏನೇನು ಮಾಡಿದ್ರಿ ದೇವ್ರ ವಿರುದ್ಧವಾಗಿ, ಅದನ್ನೆಲ್ಲ ಬರೀರಿ. ಅವ್ರು ಹೇಳ್ಕೊಂಡು ಹೋಗ್ತಾನೆ ಇರ್ತಾರೆ, ಇಂಥದ್ದು ಅಂತ. ಯಾರ ಮನ್ಸಿಗೆ ನೋಯಿಸಿದ್ರಿ, ಯಾರಿಗೆ ಬೇಜಾರು ಮಾಡಿಸಿದ್ರಿ, ಯಾರ ಜೀವಿತದಲ್ಲಿ ನೀವು ಕಾರ್ಯ ಮಾಡಿದ್ರಿ, ಏನೆಲ್ಲ ತಪ್ಪು ಮಾಡಿದ್ರಿ, ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಮೋಸ ಮಾಡಿದ್ರಿ, ಈ ಥರದ್ದೆಲ್ಲ ಒಂದೊಂದು ಸಂಗತಿಗಳನ್ನು ವಿವರವಾಗಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ನಾವೇನು ಮಾಡಬೇಕು, ಅಲ್ಲಿ ಹಾಡು ಹಾಕಿರ್ತಾರೆ, ಅದು ಪವಿತ್ರಾತ್ಮ ಆಟೋಮೆಟಿಕ್ಕಾಗಿ ನೆನಪಾಗಿ ತರ್ತಾನೆ ಇರ್ತಾರಲ್ವಾ. ಈಗ ಬರಿತಾ ಒಳ್ಳೇದು ಪೇಜ್ ಜಾಸ್ತಿ ಆಗುತ್ತೆ, ಕೆಟ್ಟದ್ದು ಪೇಜ್ ಜಾಸ್ತಿ ಆಗುತ್ತೆ. ಹಲ್ಲೆಲೂಯ. ಯಾಕೆಂದರೆ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೇನು ಸುಲಭ, ಎಲ್ಲವನ್ನ ಮರೆಮಾಚದೆ. ಹಲ್ಲೆಲೂಯ. ಎಲ್ಲವನ್ನ ಮರೆಮಾಚದೆ ಎನ್ನುವಾಗ ನಾವು ಮಾಡಿರುವಂಥ ಒಂದೊಂದು ಕಾರ್ಯಗಳು, ಯೇಸುಸ್ವಾಮಿ ವಿಷಯದಲ್ಲಿ ಯೋಹಾನ ಹೇಳ್ತಾನೆ, ಆತನು ಮಾಡಿರುವಂಥ ಒಂದೊಂದು ಅದ್ಭುತ ಕಾರ್ಯಗಳನ್ನು ನಾನು ವಿವರಿಸಿ ಬರೆಯುವುದಾದರೆ ಲೋಕವೇ ಪುಸ್ತಕಗಳನ್ನು ಇಡಿಸಲಾರದೆ ಓದಿತು. ಅಂದರೆ ದೇವರು ಅಷ್ಟು ಅದ್ಭುತ ಮಾಡಿದ್ದಾರೆ, ಅಷ್ಟು ವಿಶೇಷವಾದಂಥ ಕಾರ್ಯಗಳನ್ನ ಮಾಡಿದ್ದಾರೆ, ಅದನ್ನೆಲ್ಲ ನಾನು ಬರೆಯೋಕ್ಕಾಗಲ್ಲ. ಅದೆಲ್ಲ ಬರೆದ್ರೆ
ಒಂದೊಂದು ದಿನನೂ ಸಾವಿರಾರು ಭಕ್ತರು ಬರ್ತಾನೆ ಇರ್ತಾರೆ. ಎಲ್ಲರೂ ಜೀವಿತದಲ್ಲಿ ಅದ್ಭುತ, ಎಲ್ಲರೂ ಜೀವಿತದಲ್ಲಿ ಅದ್ಭುತ. ಅದನ್ನೆಲ್ಲ ಬರಿತಾ 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 ಹೋದರೆ ಎಷ್ಟು ಪುಸ್ತಕ ಅವನು ಬರೆಯೋಕ್ಕಾಗತ್ತಲ್ವ? ಲೋಕವೇ ಇಡಿಸಲಾರದೆ ಹೋದಿತ್ತು ಅಂತ. ಹಾಗಾದರೆ ನಾವು ದ್ರೋಹವನ್ನು ಒಪ್ಪಿಕೊಳ್ಳುವೇನೋ ಅಂತ ಹೇಳಿದ್ಮೇಲೆ ಒಂದನ್ನು ಮರೆಮಾಚದೆ ಅದನ್ನೇನು ಮಾಡಬೇಕು? ನಾವು ಖಾಲಿಯಾಗಿ ನಮ್ಮ ಹೃದಯವನ್ನು ಇಟ್ಕೊಳ್ಬೇಕು. ಯಾಕೆ ಖಾಲಿಯಾಗಿ ನಾವು ಇಟ್ಕೊಳ್ಬೇಕು ಅಂತಂದರೆ ನೆಕ್ಸ್ಟ್ ನೋಡೋಣ. ಮತ್ತೆ ಆತನು ಹೇಳೋದೇನೆಂದರೆ, ನನ್ನ ದೋಷವನ್ನು ತಿಳಿಸಿದೆನು. ಹಲ್ಲೆಲೂಯಾ. ಆತನು ದ್ರೋಹವನ್ನು ಒಪ್ಪಿಕೊಳ್ತಾನೆ. ಎರಡನೇದಾಗಿ ತನ್ನ ಪಾಪವನ್ನು ಮರೆಮಾಡದೆ ನನ್ನ ದೋಷವನ್ನು, ಅಂದರೆ ಆತನು ಏನೆಲ್ಲ ತಪ್ಪುಗಳನ್ನು, ಪಾಪಗಳನ್ನು, ಅಪರಾಧಗಳನ್ನ ಮಾಡೋದನ್ನೋ ಒಂದೊಂದನ್ನು ಸಹ ಬಿಡದೆ ದೇವರ ಮುಂದೆ ಹರಿಕೆ ಮಾಡಲಿಕ್ಕೆ ಆತನು ಮುಂದಾಗ್ತಾನೆ. ಹಲ್ಲೆಲೂಯಾ. ಹಾಗಾದರೆ ದೇವ್ರ ವಾಕ್ಯ ಹೇಳೋದು ಕೀರ್ತನೆ 139 1-4 ನೋಡ್ರಿ. ಅಲ್ಲಿ ವಾಕ್ಯ ದಾವೀದನೇ ಬರೆಯುವಂಥದ್ದು. ಏನಂತೆ? ನಾನು ಕೂತುಕೊಳ್ಳುವುದು, ಎದ್ದೇಳುವುದು, ನಾನು ನಡೆಯುವುದು ಪ್ರತಿಯೊಂದು ನಿನಗೆ ಗೊತ್ತು ಸ್ವಾಮಿ. ದೂರದಿಂದಲೇ ನನ್ನ ಆಲೋಚನೆಗಳನ್ನ ನೀನೇನು ಮಾಡಿದ್ದಿ? ಬಲ್ಲವನಾಗಿದ್ದಿ. ಮತ್ತು ನನ್ನನ್ನು ಶೋಧಿಸಿ ಗ್ರಹಿಸಿಕೊಂಡಿದ್ದಿ. ಮತ್ತು ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಹಾಗಂತ ದಾವೀದ ದೇವರಿಗೆ ಮರೆಯಾಗಿರೋದು ಯಾವುದಾದ್ರೂ ಆಯಿತಾ? ದೇವ್ರಿಗೆಲ್ಲ ಗೊತ್ತು ಅಂತ ಹೇಳಿ ಆತನು ಮೌನವಾಗಲಿಲ್ಲ. ಎಲ್ಲವನ್ನ ಗೊತ್ತಿರುವ ದೇವರ ಬಳಿ ಆತನು ಎಲ್ಲವನ್ನ ವಿವರವಾಗಿ ಆತನು ದೇವರ ಮುಂದೆ ಒಪ್ಪಿಸಿ ಕೊಡ್ತಾನೆ. ಹಲ್ಲೆಲೂಯಾ. ನಾವು ಹೇಳುವಂಥ ಮಾತೇನೋ, ದೇವ್ರಿಗೆಲ್ಲ ಗೊತ್ತಿಲ್ವಾ? ದೇವರೇ ನನ್ನ ಕ್ಷಮಿಸ್ಕೊಡಪ್ಪ ಅಷ್ಟೇ. ದೇವರು ಹೇಳುವಂಥದ್ದು ಏನಂದರೆ, ನನಗೆ ಎಲ್ಲವೂ ಗೊತ್ತು, ಆದರೆ ನಿನ್ನ ಬಾಯಿಂದ ಏನಾಗಬೇಕು? ಅವೆಲ್ಲವೂ ಹೊರಡಬೇಕು. ಯಾಕೆ ಹೊರಡಬೇಕು ಅನ್ನೋದಾದರೆ ವಾಕ್ಯ ನೋಡ್ರಿ. ಜ್ಞಾನೋಕ್ತಿ 22 ಜ್ಞಾನೋಕ್ತಿ 14:9 ನೋಡಿ ಫಸ್ಟ್. ಯಾಕೆ ದೇವ್ರು ಎಲ್ಲವನ್ನ ನೀನು ಒಪ್ಪಿಸ್ಕೊಡ್ಬೇಕು ಅಂತ ಕೇಳ್ತಾರೆ ಅಂದರೆ, ನಾವು ಯಾವುದನ್ನ ಒಪ್ಪಿಸಿ ಕೊಡಲ್ವೋ ಅದು ಏನಾಗ್ತಾ ಇರುತ್ತೆ? ಆ ತಪ್ಪುಗಳು, ಆ ಪಾಪಗಳು ನಮ್ಮನ್ನ ಈಟಿ ಥರ ಚುಚ್ತಾನೇ ಇರುತ್ತೆ. ನೀನು ಇಂಥ ದಿನ ಇಂಥ ತಪ್ಪು ಮಾಡಿದೆ, ಇಂಥ ದ್ರೋಹ ಮಾಡಿದೆ, ಇಂಥ ಮಾತಾಡಿದೆ ಅಂತೇಳಿ ಅದನ್ನ ಏನು ಮಾಡ್ತಾ ಇರುತ್ತಂತೆ? ನಮ್ಮನ್ನು ಆಡ್ಕೊಂಡು ನಗ್ತಾ ಇರುತ್ತಂತೆ, ಹಾಸ್ಯ ಮಾಡ್ತಾ ಇರುತ್ತಂತೆ. ಹಲ್ಲೆಲೂಯಾ. ದೇವ್ರಿಗೆ ಏನು ಇಷ್ಟ ಅಂತ ಅಂದರೆ, ಓಕೆ ನೀನು ತಪ್ಪು ಮಾಡಿದ್ಯಾ, ನಿನ್ನ ತಪ್ಪು ನಿನಗೆ ಅರ್ಥ ಆಯ್ತಾ, ವೆರಿ ಗುಡ್. ಈಗ ನೀನೇನು ಮಾಡು? ನಾನು ಮುಂದೆ ಅವೆಲ್ಲವನ್ನ ಸಂಪೂರ್ಣವಾಗಿ ನಿನ್ನ ಹೃದಯದ ಸಾರವನ್ನೆಲ್ಲ ನೀನೇನು ಮಾಡು? ಒಯ್ದು ಬಿಡು. ಯಾಕೆ? ನಾನು ಅದನ್ನು ಶುದ್ಧೀಕರಿಸ್ತೇನೆ. ಈಗ ನಾನು ಹೊಂದೇಳಿ 19 ಹೃದಯದೊಳಗಡೆ ಇಟ್ಕೊಂಡ್ರೆ ಅದು ಒಂದು ಮಾತ್ರನೇ ಕ್ಷಮಾಪಣೆ ಆಗುತ್ತೆ. 19 ಎಲ್ಲಿರುತ್ತೆ? ಹೃದಯದೊಳಗಡೆನೇ ಇರುತ್ತೆ. ಈಗ ಆ 19 ಸಹಿತವಾಗಿ ನಾನು ಹೇಳುವಾಗ ಏನಾಗುತ್ತೆ? ಅದು ನನ್ನನ್ನು ಹಾಸ್ಯ ಮಾಡದ ಹಾಗೆ ದೇವರು ಸಂಪೂರ್ಣವಾಗಿ ನನ್ನ ಹೃದಯವನ್ನು ತೊಳೆದು ಪರಿಶುದ್ಧಗೊಳಿಸಿ ತನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸ್ತಾರೆ. ಸೈತಾನನಿಗೆ ಅಲ್ಲಿ ಕಾರ್ಯ ಮಾಡಲಿಕ್ಕೆ ಏನೇನಿರಲ್ಲ? ಸ್ಥಳ ಇರಲ್ಲ. ಒಂದು ಮಾತ್ರ ಹೇಳಿ 19 ನನ್ನ ಹೃದಯದಲ್ಲಿ ಇದೆ ಅನ್ನೋದಾದರೆ, ನನ್ನ ಆಲೋಚನೆಯಲ್ಲಿ ಇದೆ ಅನ್ನೋದಾದರೆ ಅದೇನಾಗುತ್ತೆ? ಸೈತಾನನಿಗೆ ಕಾರ್ಯ ಮಾಡಲು ಸ್ಥಳವನ್ನು ಕೊಟ್ಟ ಹಾಗಾಗುತ್ತೆ. ಅದಕ್ಕೆ ಅಲ್ಲಿ ವಾಕ್ಯ ಹೇಳೋದು ಏನಂತೆ? ಮೂರ್ಖರನ್ನ ಅವರ ದೋಷವೇ ಹಾಸ್ಯ ಮಾಡುವುದು, ಯಥಾರ್ಥವಂತರಲ್ಲಿ ದೇವರ ದಯೆ ಇರುವುದು. ಯಥಾರ್ಥವಂತರಂದ್ರೆ ಯಾರು? ತಾವು ಏನಾಗಿದ್ದೇವೋ ಅದನ್ನು ದೇವರ ಮುಂದೆ ಹೇಳಿಕೊಳ್ಳುವಂಥದ್ದು. ಈಗ ನಾವು ಸುಮ್ಮನಾದ್ರೆ ಜನಗಳನ್ನ ಹೊಗಳ್ತೀವಲ್ಲ, ನಿಹಿಂದ್ರ ಚಂದ್ರ ಅಂತ, ಅದೆಲ್ಲ ಯಥಾರ್ಥವಂತಿಕೆ. ನಾನು ಏನಾಗಿದ್ದೇನೆ? ನಾನು ಪಾಪಿಯಾಗಿದ್ದೇನೆ, ದ್ರೋಹಿಯಾಗಿದ್ದೇನೆ, ಕಪಟಿಯಾಗಿದ್ದೇನೆ, ವಂಚನೆ ಮಾಡಿದ್ದೇನೆ, ಮೋಸ ಮಾಡಿದ್ದೇನೆ, ಕೆಟ್ಟವನಾಗಿದ್ದೇನೆ, ಕೆಟ್ಟವಳಾಗಿದ್ದೇನೆ, ಇದೆಲ್ಲವನ್ನ ದೇವರ ಮುಂದೆ ಇದ್ದ ಹಾಗೆ ಹೇಳಿಕೊಳ್ಳುವಂಥದ್ದೇ ಯಥಾರ್ಥವಂತಿಕೆ. ಹೃದಯವನ್ನು ದೇವರಿಗೆ ಸಂಪೂರ್ಣವಾಗಿ ಕನ್ನಡಿಯಾಗಿ ತೆರೆದಿಡುವಂಥದ್ದು. ಯಾವಾಗ ನಾವು ತೆರೆದಿಡ್ತೀವೋ ನಾವು ಏನಾಗ್ತೇವೆ? ಯಥಾರ್ಥವಂತರಾಗ್ತೀವಿ. ಯಾವಾಗ ನಾವು ಮುಚ್ಚಿಡ್ತೇವೋ ಆಗ ನಾವು ಮೂರ್ಖರಾಗ್ತೇವೆ. ನಮ್ಮನ್ನೇ ನಾವು ಮೂರ್ಖರಾಗಿ ಮಾಡಿಕೊಳ್ಳುವುದಲ್ಲದೆ ನಮ್ಮ ಅಪರಾಧಗಳು, ನಮ್ಮ ದೋಷಗಳು ಏನು ಮಾಡ್ತಾ ಇರ್ತವೆ? ನಮ್ಮನ್ನು ಹಾಸ್ಯ ಮಾಡ್ತಾ ಇರ್ತವೆ. ಹಾಸ್ಯ ಮಾಡುವಾಗ ನಮ್ಗೆ ಸಂತೋಷ ಆಗುತ್ತಾ? ನಮಗೆ ದುಃಖನೇ ಆಗುತ್ತೆ, ಅವಮಾನ ಅನಿಸುತ್ತೆ, ನಾಚಿಕೆ ಅನಿಸುತ್ತೆ, ಮತ್ತು ಮುಖ ತೋರ್ಸೋಕ್ಕೆ ನಮಗೆ ಇಷ್ಟನೇ ಆಗಲ್ಲ. ಹಾಗಾದರೆ ಆ ಮೂರ್ಖತನದ ಒಂದು ಕಾರ್ಯಗಳು ಏನಾಗ್ತಾ ಇರ್ತವೆ? ನಮ್ಮನ್ನು ಕುಗ್ಗಿಸ್ತಾ ಇರ್ತವೆ. ಯಾರಿಗೂ ಮುಖ ತೋರಿಸಲಾರದ ಹಾಗೆ, ಯಾರ ಜೊತೆಯಲ್ಲೂ ಸೇರದ ಹಾಗೆ, ಯಾರ ಜೊತೆಯೂ ಬೆರೆಯದ ಹಾಗೆ, ಸಂಬಂಧಗಳನ್ನು ವೃದ್ಧಿ ಮಾಡದ ಹಾಗೆ, ಜೊತೆಗೆ ದೇವರೊಟ್ಟಿಗೆ ಇಜ್ಜೋಡಾಗಿ ನಡೆಯಲಾರದ ಹಾಗೆ ಅದೇನು ಮಾಡ್ತಾ ಇರುತ್ತೆ? ನಮ್ಮನ್ನು ಅಪಹಾಸ್ಯ ಮಾಡಿ ಕುಗ್ಗಿಸಿ ನಮ್ಮನ್ನು ದೇವರಿಂದಲೂ ಎಲ್ಲ ಸಂಬಂಧಗಳಿಂದಲೂ ನಮ್ಮನ್ನು ಮೂಲೆ ಗುಂಪಾಗಿ ಮಾಡಿ ನಿಲ್ಲಿಸ್ತಾ ಇರುತ್ತೆ. ಹಲ್ಲೆಲೂಯಾ. ಅದಕ್ಕೆ ಹೇಳೋದು, ಪೇತ್ರನನ್ನು ಕ್ಷಮಿಸಿದಂಥ ದೇವರು ಯೂದನನ್ನು ಸಹ ಕ್ಷಮಿಸಲು ಆತನು ಮನಸ್ಸುಳ್ಳವನಾಗಿದ್ದನು. ಆದರೆ ಪೇತ್ರ ಮನಸಾಂತರ ಹೊಂದಿದ್ದ, ಯೂದನು ಬರೀ ಪಶ್ಚಾತ್ತಾಪ ಪಟ್ಟನು.
ಪಶ್ಚಾತ್ತಾಪ ಅಂತಂದರೆ ತಿರುಗಿ ತಪ್ಪು ಮಾಡಲಿಕ್ಕೆ ಯಾವಾಗಾದರೂ ಆತನಿಗೆ ಏನುಂಟು, ಅವಕಾಶ ಉಂಟು. ಮನಸ್ಸಾಂತರ ಅಂದರೆ ಮತ್ತೆ ತಪ್ಪುಗಳನ್ನು ಮಾಡಲಿಕ್ಕೆ ಅವಕಾಶವೇ ಇರುವುದಿಲ್ಲ. ಹಾಗಾಗಿ ಪಶ್ಚಾತ್ತಾಪ ಪಟ್ಟ ದೇವರ ಬಳಿ ತನ್ನ ತಪ್ಪನ್ನು ಒಪ್ಪಿ ಆತನ ಕ್ಷಮಾಪಣೆಯನ್ನು ಕೇಳಲಿಲ್ಲ. ಆತನೇನಾದ, ಹೊರಗಡೆ ಹೋದ. ಸೈತಾನನು ಮತ್ತೆ ಆತನನ್ನು ಹಿಡಿದು ನೀನು ಪಾಪಿ, ನೀನು ಪಾಪಿ, ನೀನು ಪಾಪಿ ಅಂತ ಹೇಳಿ ಬಾಧಿಸುವಾಗ ಆತನ ಕೆಟ್ಟ ಮನಸ್ಸಾಕ್ಷಿ ಉಳ್ಳವನಾಗಿ ಆತನು ತನಗೆ ತಾನೇ ನೇಣು ಹಾಕಿಕೊಂಡು ಸತ್ತು ಹೋದನು. ಹಲ್ಲೆಲೂಯಾ. ಆ ಕೆಟ್ಟ ಮನಸ್ಸಾಕ್ಷಿ ಇದೆಯಲ್ಲ, ಅದು ಯಾರು ನಮ್ಮನ್ನು ನಿಂದಿಸುವುದು ಬೇಕಾಗಿಲ್ಲ, ಯಾರು ನಮ್ಮನ್ನು ಹೊಡೆಯುವುದು ಬೇಕಾಗಿಲ್ಲ, ಯಾರು ನಮ್ಮನ್ನು ಅಪಹಾಸ್ಯ ಮಾಡುವುದು ಬೇಕಾಗಿಲ್ಲ. ನಮ್ಮನ್ನು ಆ ಕೆಟ್ಟ ಮನಸ್ಸಾಕ್ಷಿ ಏನು ಮಾಡ್ತಾ ಇರುತ್ತೆ, ಬಾಧಿಸಿ ಎಲ್ಲರಿಂದ ದೂರ ತೆಗೆದುಕೊಂಡು ಹೋಗಿ ನಮ್ಮನ್ನು ಯೂದನ ಸ್ಥಾನದಲ್ಲಿ ನಿಲ್ಲಿಸುವಂಥದ್ದಾಗಿದೆ. ಅದಕ್ಕಾಗಿಯೇ ದೇವರು ಹೇಳುವಂಥದ್ದು, ಎಲ್ಲವನ್ನ ನನ್ನ ಮುಂದೆ ಅರಿಕೆ ಮಾಡಿರಿ, ಅಗಲವಾಗಿ ಬಾಯಿ ತೆರೆಯಿರಿ, ನಾನು ಅದನ್ನು ತುಂಬಿಸುವೆನು. ಹಲ್ಲೆಲೂಯಾ. ಈಗ ದಾವಿದ ಆತನ ಹರಕೆ ಮಾಡ್ತಾ ಇದ್ದಾನೆ ದೇವರ ಮುಂದೆ. ನೀನು ಎಲ್ಲವನ್ನ ಗೊತ್ತು ಸ್ವಾಮಿ, ನಿನಗೆಲ್ಲ ಗೊತ್ತು, ನನ್ನ ನಡತೆಯೆಲ್ಲ ಗೊತ್ತು ಅಂತ ಆತನ ಅದನ್ನಷ್ಟು ಮಾತ್ರ ಹೇಳದೆ ಸುಮ್ಮನಾಗದೆ ಆತನ ಏನು ಮಾಡ್ತಾ ಇದ್ದಾನೆ, ಎಲ್ಲವನ್ನ ಮರೆಮಾಚದೆ ಒಂದೊಂದು ಕೃತ್ಯಗಳನ್ನು ದೇವರ ಮುಂದೆ ಒಪ್ಪಿ ಹರಕೆ ಮಾಡ್ತಾ ಇದ್ದಾನೆ. ಈಗ ನೋಡ್ರಿ, ಜ್ಞಾನೋಕ್ತಿ 22:11 ಗೊತ್ತಾಯ್ತಾ? ಸವಿ ಮಾತು ಯಾವುದು ಅಂತ? ಹೃದಯ ಶುದ್ಧಿಯನ್ನು ಅಪೇಕ್ಷಿಸುವ ಸವಿ ಮಾತಾಡುವ ಮನುಷ್ಯನಿಗೆ ರಾಜನ ಸ್ನೇಹ ದೊರೆಯುವುದು. ಅಂದರೆ ಸವಿ ಮಾತು ಅಂದರೆ ತುದಿ ನಾಲಿಗೆಯಿಂದ ಬರುವ ಪ್ರೀತಿಯಲ್ಲ, ನಮ್ಮ ಅಂತರಂಗದಲ್ಲಿ ನಾವೇನಾಗಿದ್ದೇವೋ ಆ ಕಾರ್ಯಗಳನ್ನು ಹೊರತೆಗೆದು ಹೇಳುವ ಮಾತೇ ಸವಿ ಮಾತು. ನಮಗೆಲ್ಲ ಸವಿ ಮಾತು ಅಂದ್ರೇನೋ, ಕಿವಿಗೆ ಇಂಪಾಗಿರಬೇಕು, ಮನಸ್ಸಿಗೆ ಖುಷಿಯಾಗಬೇಕು, ಆ ಕ್ಷಣಕ್ಕೆ ನಾವು ಫುಲ್ಲು ಅಣಬೆ ಥರ ನಳನಳಿಸ್ಬೇಕು. ಹಲ್ಲೆಲೂಯಾ. ಹಾಗಾದರೆ ದೇವರು ಹೇಳುವಂಥ ಮಾತೇನೆಂದರೆ, ಹೃದಯ ಶುದ್ಧಿಯನ್ನು ಅಪೇಕ್ಷಿಸುವ ಸವಿ ಮಾತಾಡುವ ಮನುಷ್ಯನಿಗೆ, ಅಂದರೆ ತನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿರುವಂಥ ಪ್ರತಿಯೊಂದು ಪಾಪ, ಶಾಪ, ಕರ್ಮ ಕಾರ್ಯಗಳನ್ನು, ತನ್ನ ನಡತೆಯನ್ನೆಲ್ಲ ದೇವರ ಮುಂದೆ ಯಾವ ಮನುಷ್ಯನು ಒಪ್ಪಿ ಹರಕೆ ಮಾಡ್ತಾನೋ ಅವನೇ ಸವಿ ಮಾತಾಡುವಾತನು. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಸಂಭಾಷಣೆಯು ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಯಾಕೆಂದರೆ ದೇವರ ಸಮ್ಮುಖದಲ್ಲಿ ನಾವು ಮಾತನಾಡುವಾಗ, ದೇವ ಜನರೊಟ್ಟಿಗೆ ಮಾತನಾಡುವಾಗ ನಮ್ಮ ಸಂಭಾಷಣೆ ರಸವತ್ತಾಗಿ ಇಂಪಾಗಿರಬೇಕು. ಅಂದರೆ ಕುಚೋದ್ಯನೋ, ಹಾಸ್ಯನೋ, ಪರಿಹಾಸ್ಯನೋ ಮಾಡುವುದಲ್ಲ. ನಾವು ಏನಾಗಿದ್ದೇವೆ ಅಂತ ದೇವರಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ನಮ್ಮ ಅಂತರಂಗದಲ್ಲಿ ಇರುವುದನ್ನೆಲ್ಲ ಕರ್ತನ ಮುಂದೆ ಒಪ್ಪಿಕೊಳ್ಳುವಂಥದ್ದು. ಅಂಥ ಸಂಭಾಷಣೆಯೇ ಸವಿ ಮಾತು. ಅಂಥ ಸವಿ ಮಾತಾಡುವ ಮನುಷ್ಯನಿಗೆ ಯಾರ ಸ್ನೇಹ ದೊರೆಯುತ್ತೆ? ರಾಜನ ಸ್ನೇಹ ದೊರೆಯುತ್ತೆ. ಯಾವ ರಾಜ? ಪರಲೋಕದ ರಾಜ. ಹಲ್ಲೆಲೂಯಾ. ನಾವು ಇನ್ನೊಬ್ಬ ರಾಜನ ಸ್ನೇಹವನ್ನು ಬಯಸೋದಕ್ಕೋಸ್ಕರ ಕಪ್ಪ ಕಾಣಿಕೆಗಳನ್ನ ಕೊಟ್ಟು ಕಳಿಸ್ತೀವಲ್ವ. ಆದರೆ ಪರಲೋಕದ ರಾಜನ ಸ್ನೇಹವನ್ನು ನಾವು ಸಂಪಾದಿಸಬೇಕು ಅಂದರೆ ನಮ್ಮಲ್ಲಿರುವಂಥ ಕಪಟವನ್ನು, ಮೋಸಕರವಾದಂಥ ದುರಾಸೆಗಳ ಎಲ್ಲ ಕೆಟ್ಟ ಜೀವಿತವನ್ನು ಕರ್ತನ ಮುಂದೆ ಅರಿಕೆ ಮಾಡುವುದೇ ಅಲ್ಲಿ ದೇವರು, ನಾನು ನಿನ್ನ ಪಾಪವನ್ನು ಕ್ಷಮಿಸಿದ್ದೇನೆ ಅಪ್ಪ, ನಾನು ಇಂಥವನಾಗಿದ್ದೇನೆ, ನನ್ನ ಕ್ಷಮಿಸು ಅಂತ ಕರ್ತನ ಮುಂದೆ ಹರಿಕೆ ಮಾಡುವಾಗ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ನಾವು ಹೇಳ್ತೀವಿ, ಅಪ್ಪ ನೀನು ಇನ್ನು ಮುಂದೆ ನನ್ನ ಹೃದಯದಲ್ಲಿ ಬಾ, ನನ್ನ ಜೊತೆಯಲ್ಲಿರು. ಆಗ ದೇವರು ಹೇಳ್ತಾರೆ, ಈಗ ನಾನೇ ನಿನ್ನೊಂದಿಗಿದ್ದೇನೆ, ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನ ಸಂಗಡ ಇರ್ತೇನೆ, ಎಲ್ಲ ದಿವಸ ನಿನ್ನ ಜೊತೆಯಲ್ಲಿ ಇರ್ತೇನೆ. ಹಲ್ಲೆಲೂಯಾ. ಪ್ರತಿ ಕ್ಷಣವು ಕಣ್ಣು ರೆಪ್ಪೆಗಳು ಕಣ್ಮಣಿಯನ್ನು ಕಾಯುವಾಗಿ ಕರ್ತನ ಏನು ಮಾಡ್ತಾರೆ? ನಮ್ಮನ್ನು ಕಾಯ್ತಾರೆ. ಅಂಥ ರಾಜನ ಸ್ನೇಹ ನಮ್ಮ ಹೃದಯದಲ್ಲಿರುವ ಪ್ರತಿಯೊಂದನ್ನು ಹರಕೆ ಮಾಡುವ, ಸವಿ ಮಾತಾಡುವ ಮನುಷ್ಯನಿಗೆ ಅಂಥ ಸ್ನೇಹ ದೊರೆಯುವಂಥದ್ದಾಗಿದೆ. ಹಲ್ಲೆಲೂಯಾ. ಹಾಗಾದರೆ ದೇವ್ರ ವಾಕ್ಯ ಹೇಳೋದೇನೆಂದರೆ, ಮತ್ತೆ ಕೀರ್ತನೆ 32:5 ಕೊನೆಯ ವಚನ ನೋಡ್ರಿ, ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿ ಬಿಟ್ಟಿ. ಹಲ್ಲೆಲೂಯಾ. ಅಂದರೆ ಯಾವಾಗ ನಾವು ಒಂದನ್ನು ಮರೆ ಮಾಡದೆ ಕರ್ತನ ಸಮ್ಮುಖದಲ್ಲಿ ನಾವು ಎಲ್ಲವನ್ನು ಒಪ್ಪಿ ಹರಕೆ ಮಾಡ್ತಾ ಇರ್ತೀವೋ, ಎಲ್ಲವನ್ನ ಮರೆಮಾಚದೆ ನಮ್ಮ ದೋಷಗಳನ್ನು, ಪಾಪ ಫಲಗಳನ್ನು ಕರ್ತನ ಮುಂದೆ ಕರ್ಮ ಮಾರ್ಗಗಳನ್ನು ಬಿಚ್ಚಿಡ್ತಾ ಹೋಗ್ತೇವೋ, ಆಗ ದೇವರೇನು ಮಾಡ್ತಾ ಇರ್ತಾರೆ? ಅದನ್ನು ಅಳಿಸ್ತಾ ಹೋಗ್ತಾರಂತೆ. ಈಗ ಪೆನ್ಸಿಲ್ಗೂ ರಬ್ಬರ್ಗೂ ಏನು ವ್ಯತ್ಯಾಸ? ಪೆನ್ಸಿಲ್ ಏನು ಮಾಡ್ತಾ ಇರುತ್ತೆ? ಬರ್ಕೊಂಡು ಹೋಗ್ತಾನೆ ಇರುತ್ತೆ. ರಬ್ಬರ್ ಏನು ಮಾಡ್ತಾ ಇರುತ್ತೆ? ಅಳಿಸ್ಕೊಂಡು ಹೋಗ್ತಾನೆ ಇರುತ್ತೆ. ಹಾಗಾದರೆ ಕರ್ತನ ಮುಂದೆ ನಾವು ಈ ಥರ ಎಲ್ಲ ನಮ್ಮ ಪಾಪದ ಜೀವಿತವನ್ನು ಬಹಿರಂಗವಾಗಿ ತೆಗೆದಿಡುವಾಗ ಯೇಸುವಿನ ರಕ್ತವು ಅದನ್ನು ಅಳಿಸಿಕೊಂಡು ಹೋಗುವಂಥದ್ದಾಗಿದೆ. ಅದು ತಿರುಗಿ ಕಾಣದ ಹಾಗೆ. ಅದಕ್ಕೆ ದೇವರು ಹೇಳೋದು, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಿಮ್ಮ ಪಾಪಗಳನ್ನು ನಾನು ನಿಮ್ಮಿಂದ ತೆಗೆದು ದೂರ ಮಾಡಿದ್ದೇನೆ.
ಓಕೆ, ಹಲ್ಲೆಲೂಯ. ಹಾಗಾದ್ರೆ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರವಾಗಿ ನಮಗೆ ಎಟಕ್ಸತ್ತಾ ಪೂರ್ವ ಪಶ್ಚಿಮ ತುದಿಗಳು ನಾವೇನಾದ್ರೂ ಜೋಡಿಸ್ಲಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಅದಕ್ಕೆ ದೇವ್ರು ಹೇಳೋದು, ನಿಮಗೆ ಕೈಗೆ ಎಟಕ್ಸಲ್ಲ, ಸಮುದ್ರದ ತಳದಲ್ಲಿ ಬಿಸಾಡಿ ಬಿಟ್ಟಿದ್ದೀನಿ ಅಂದ್ರೆ ನಾವು ಕೈ ಹಾಕಿದ ತಕ್ಷಣ ಸಮುದ್ರದ ತಳ ಸಿಗುತ್ತಾ? ಸಿಕ್ಕಲ್ಲ. ಹಾಗಾದ್ರೆ ನಮ್ಮ ಕಣ್ಣಿಗೆ ಕಾಣಿಸದ ಹಾಗೆ, ನಮ್ಮ ಕೈಗೆ ಸಿಕ್ಕದ ಹಾಗೆ, ನಮಗೆ ನೆನಪಿಗೆ ಬಾರದ ಹಾಗೆ, ತಾನು ಸಹ ನೆನಪಿಸಿಕೊಳ್ಳದ ಹಾಗೆ ದೇವರು ನಮ್ಮ ದ್ರೋಹಗಳನ್ನ ಪರಿಹರಿಸುವ ಕರ್ತನಾಗಿದ್ದಾನೆ. ಇದ್ರ ಸಂಕೇತ ಏನು? ನಮ್ಮ ಆತ್ಮದಲ್ಲಿ ಬಿಡುಗಡೆ, ನಮ್ಮ ಆತ್ಮದಲ್ಲಿ ಒಂದು ಸಂತೋಷ, ನಮ್ಮ ಆತ್ಮದಲ್ಲಿ ಒಂದು ಸಂಭ್ರಮ ಇರುತ್ತೆ. ದೇವ್ರು ನಮ್ಮನ್ನ ಕ್ಷಮಿಸಿದ್ದಾರೆ, ದೇವ್ರು ನಮ್ಮನ್ನ ಸೇರಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಂಕೇತವೇ ಆ ಒಂದು ಸಂತೋಷ. ಹಲ್ಲೆಲೂಯ. ಆ ಸಂಭ್ರಮ ನಮ್ಮನ್ನು ಆವರಿಸ್ಕೊಂಡಿರುತ್ತೆ. ಅದ್ರ ಮುಖಾಂತರವೇ ಓ ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ, ತನ್ನ ಪ್ರೀತಿಯನ್ನು ನಮಗೆ ಮತ್ತೆ ಕೊಟ್ಟಿದ್ದಾರೆ, ತನ್ನ ಬಾಂಧವ್ಯವನ್ನು ತಿರುಗಿ ನಮಗೆ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದರ ನಂತರ ದೇವರು ನಮ್ಮನ್ನು ನಡೆಸುವ ಕಾರ್ಯ ಏನಂದರೆ 32:8 ನೋಡ್ರಿ. ಹಲ್ಲೆಲೂಯ. ಈಗ ಯಾರು ತಮ್ಮ ದೋಷ ಫಲಗಳನ್ನು ಕರ್ತನ ಮುಂದೆ ಮರೆಮಾಚದೆ ಎಲ್ಲವನ್ನ ಒಪ್ಪಿ ಅರಿಕೆ ಮಾಡಿ ಕರ್ತನಿಂದ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುತ್ತಾರೋ ಅವರಿಗೆ ದೇವರೇನು ಹೇಳ್ತಾರೆ, ಅವರಿಗೆ ಉಪದೇಶವನ್ನ ಮಾಡ್ತಾರೆ, ನಡೆಯಬೇಕಾದ ಮಾರ್ಗವನ್ನು ತಿಳಿಸ್ತಾರೆ. ಹಲ್ಲೆಲೂಯ. ದೇವರ ಉಪದೇಶ ಅದು ಅಮೂಲ್ಯವಾದದ್ದು. ನಾವು ಹೇಗಿರಬೇಕು, ಹೇಗೆ ನಡೀಬೇಕು, ಯಾವ ಕಾರ್ಯವನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಪ್ರತಿಯೊಂದು ಸಂಗತಿಗಳನ್ನು ದೇವರಾತ್ಮನ ಏನು ಮಾಡ್ತಾ ಇರ್ತಾರೆ? ಉಪದೇಶವನ್ನು ಮಾಡ್ತಾನೆ ಇರ್ತಾರೆ. ಮತ್ತು ನಾವು ನಡೆಯಬೇಕಾದ ಮಾರ್ಗವನ್ನು ತಿಳಿಸ್ತಾರೆ ಮತ್ತು ನಮ್ಮನ್ನು ಕಟಾಕ್ಷಿಸಿ ಆಲೋಚನೆ ಹೇಳ್ಕೊಡ್ತಾರಂತೆ. ಅಂದರೆ ಒಂದು ಕಾರ್ಯ ಮಾಡಬೇಕು ಅಂದರೆ, ಆ ಕಾರ್ಯ ಸಕ್ಸಸ್ ಆಗಬೇಕು ಅಂದರೆ ನಮ್ಗೇನಿರಬೇಕು? ಆಲೋಚನೆ ಬರಬೇಕು, ಒಂದು ಐಡಿಯಾಗಳಿರಬೇಕು. ಅದು ಐಡಿಯಾ ಯಾವುದೋ ಜನರನ್ನ ಕೇಳಿದ ತಕ್ಷಣ ನಮಗೆ ಬರುವಂಥದ್ದಲ್ಲ. ಜನರಿಂದ ಬರುವಂಥ ಆಲೋಚನೆ ಅದು ಕ್ಷಣಿಕವಾದದ್ದು, ಬಿದ್ದು ಹೋಗುವಂಥದ್ದು. ಆದರೆ ದೇವರು ಕೊಡುವಂಥ ಆಲೋಚನೆ ಇದೆಯಲ್ಲ, ಅದು ನಮ್ಮ ಜೀವಿತವನ್ನು ಸುಗಮವಾಗಿ ಮತ್ತು ಮಧುರವಾಗಿ ಮಾರ್ಪಡಿಸುವಂಥದ್ದಾಗಿದೆ. ಹಲ್ಲೆಲೂಯ. ಹಾಗಾದರೆ ತಮ್ಮ ಜೀವಿತವನ್ನು ಕರ್ತನ ಮುಂದೆ ಒಪ್ಪಿ ಹರಿಕೆ ಮಾಡಿಕೊಂಡು ದೇವರಿಂದ ಕ್ಷಮಾಪಣೆ ಹೊಂದುವಂಥ ಭಕ್ತರಿಗೆ ದೇವರು ಏನಾಗಿರ್ತಾರಂತೆ? ಜೊತೆಯಲ್ಲಿ ಇದ್ದು ಉಪದೇಶವನ್ನು ಮಾಡಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸ್ತಾ ಇರ್ತಾರೆ ಮತ್ತು ಆಲೋಚನೆಯನ್ನು, ಜೀವಿತವನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು, ಒಂದು ಕುಟುಂಬವನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು, ಇರುವಂಥ ಸಂಬಂಧಗಳನ್ನು ಹೇಗೆ ಸಂಭಾಳಿಸಿಕೊಂಡು ಹೋಗಬೇಕು, ಕೊಟ್ಟಿರುವಂಥ ಜವಾಬ್ದಾರಿಯಲ್ಲಿ ಹೇಗೆ ಒಂದು ಗೌರವಯುತವಾಗಿ ನಿಲ್ಲಬೇಕು, ಇವೆಲ್ಲದರಲ್ಲೂ ದೇವರೇನು ಮಾಡ್ತಾ ಇರ್ತಾರೆ? ಆಲೋಚನೆಯನ್ನು ಹೇಳಿಕೊಡ್ತಾ ಇರ್ತಾರೆ. ಹಲ್ಲೆಲೂಯ. ಹಾಗಾದರೆ ಇದೆಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಜರುಗಬೇಕು ಅನ್ನುವುದಾದರೆ ನಾವು ಸವಿ ಮಾತಾಡುವಂಥ ಮನುಷ್ಯರಾಗಿರ್ಬೇಕು. ಯಾವ ಸವಿ ಮಾತು? ಏದೇನು ತೋಟದ ಸವಿ ಮಾತಲ್ಲ, ಜ್ಞಾನೋಕ್ತಿಯಲ್ಲಿ ಹೇಳಿರುವಂಥ ಸವಿ ಮಾತು. ಎಲ್ರಿಗೂ ಏದೇನು ತೋಟದ ಸವಿ ಮಾತೇ ಭಾಳ ಇಷ್ಟ. ಅಯ್ಯೋ, ಅವ್ರು ತುಂಬ ಹಿಂಪಾಗಿ ಮಾತಾಡ್ತಾರೆ, ರಸವತ್ತಾಗಿ ಮಾತಾಡ್ತಾರೆ, ಒಳ್ಳೊಳ್ಳೆ ಪದಗಳನ್ನೆಲ್ಲ ಉಪಯೋಗ ಮಾಡಿ ಮಾತಾಡ್ತಾರೆ. ಆದರೆ ಏನಿರುತ್ತೆ? ತುದಿ ನಾಲಿಗೆಯಲ್ಲಿ ಮಾತ್ರ ಪ್ರೀತಿ ಇರುತ್ತೆ, ಹೃದಯದಲ್ಲಿ ಪ್ರೀತಿನೇ ಇರಲ್ಲ. ಆದರೆ ಹೃದಯದಲ್ಲಿ ಪ್ರೀತಿ ಇರುವಂಥದ್ದು ಅದೇನೋ ನಮ್ಮ ಜೀವಿತವನ್ನು ಸುಂದರಗೊಳಿಸುವಂಥ ಕಾರ್ಯವನ್ನು ಮಾಡುವಂಥದ್ದಾಗಿದೆ. ಹಲ್ಲೆಲೂಯ. ಈಗ ನಾವು ದೇವರ ಮುಂದೆ ಸವಿ ಮಾತಾಡುವಂಥ ಮನುಷ್ಯರಾಗಿ ಬದಲಾಗಬೇಕು. ಅಂದರೆ ನಮ್ಮ ಹೃದಯದಲ್ಲಿ ಏನಿದೆಯೋ, ನಮ್ಮ ಜೀವಿತ ಏನಾಗಿದೆಯೋ, ನಾವು ಹೇಗೆ ನಡೆದುಕೊಳ್ಳುತ್ತಾ ಇದೆಯೋ ಅದನ್ನೆಲ್ಲ ಕರ್ತನ ಮುಂದೆ ಒಪ್ಪಿ ಹರಿಕೆ ಮಾಡುವ, ಸವಿ ಮಾತಾಡುವ ಮನುಷ್ಯರಾದರೆ ರಾಜನ ಸ್ನೇಹ ನಮಗೆ ದೊರಕುವಂಥದ್ದಾಗಿದೆ. ಯಾವುದೋ ಸ್ನೇಹ ಅಲ್ಲ, ಪರಲೋಕದ ತಂದೆಯಾದ ದೇವರ ಸ್ನೇಹ. ಯೋಬ ಹೇಳ್ತಾನೆ, ದೇವರ ಸ್ನೇಹ ನನಗಿದ್ದುದರಿಂದ ನನ್ನ ದಿನಗಳೆಲ್ಲ ಸುಗ್ಗಿಯ ದಿನಗಳ ಹಾಗಿತ್ತು, ಆತನ ದೀಪ ನನ್ನ ಗುಡಾರದ ಮೇಲೆ ಉರಿಯುತ್ತಲೇ ಇತ್ತು. ಹಲ್ಲೆಲೂಯ. ಅಂದರೆ ರಾಜನ ಸ್ನೇಹ ದೊರಕುವುದಾದರೆ ನಮ್ಮ ಜೀವಿತವೆಲ್ಲ ಸಂತೋಷ. ಪರಲೋಕದ ಸೈನ್ಯ ನಮಗೋಸ್ಕರ ಕಾಯುವುದಕ್ಕೆ ಸಿದ್ಧವಾಗಿರ್ತದೆ. ಯಾವ ಕೇಳು ನಮ್ಮನ್ನು ಮುಟ್ಟದ ಹಾಗೆ ದೇವರು ತಾನೇ ಸಂರಕ್ಷಣೆ ಕೊಟ್ಟು ನಡೆಸ್ತಾರೆ. ಅಯ್ಯೋ ನನಗೆ ಕೊರತೆ ಆಯಿತು ಅಂತ ಹೇಳುವುದಕ್ಕಿಂತ ಮುಂಚೆನೇ ದೇವರೆಲ್ಲವನ್ನ ಸಿದ್ಧಪಡಿಸಿ ಅನುಗ್ರಹ ಮಾಡಿರ್ತಾರೆ. ಹಲ್ಲೆಲೂಯ. ಹಾಗಾದರೆ ದೇವರ ಪ್ರೀತಿ, ದೇವರ ಸ್ವಾಸ್ಥ್ಯ ಅವೆಲ್ಲ ನಾವು ಸಂಪಾದಿಸಿಕೊಳ್ಬೇಕು ಅನ್ನೋದಾದರೆ ನಾವೇನಾಗಿರಬೇಕು? ಕರ್ತನ ಮುಂದೆ ಯಥಾರ್ಥವಂತರಾಗಿ ನಿಲ್ಲಬೇಕು. ಒಂದು ಸ್ಟೋರಿ, ಚಿಕ್ಕ ಸ್ಟೋರಿ, ಓಕೆನಾ? ಒಬ್ಬ ಮನುಷ್ಯ, ಒಂದು ಹುಡುಗ ಇರ್ತಾನಂತೆ. ಆ ಹುಡುಗ ಯಾವಾಗ್ಲೂ ಒಂದು ಮಾಲ್ಗೆ ಹೋಗ್ತಾ ಇರ್ತಾನಂತೆ. ಆ ಮಾಲ್ಗೆ ಹೋದಾಗ ಅಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ಗೆ ಆ ಹುಡುಗನ ನೋಡಿದ ತಕ್ಷಣ ಗೊತ್ತಾಗುತ್ತಂತೆ ಇವನು ಕಳ್ಳ ಅಂತ. ಡೈಲಿ ಹುಡುಗ ಬರ್ತಾನೆ ಇದ್ದಂತೆ, ಮಾಲ್ಗೆ ಹೋಗ್ತಾನೆ ಇದ್ದಂತೆ, ಅಂದರೆ ಸೂಪರ್ ಮಾರ್ಕೆಟ್ಗೆ ಹೋಗಿ ವಾಪಸ್ ಹೋಗ್ತಾ ಇದ್ದಂತೆ. ಹೋಗ್ಬೇಕಾದ್ರೆ
ಟ್ರ್ಯಾಲಿ ಅಂದರೆ ಐಟಮ್ಗಳನ್ನೆಲ್ಲ ಹಾಕೊಂಡು ತಳ್ಕೊಂಡು ಹೋಗ್ತೀವಲ್ಲ, ಅದನ್ನು ತಳ್ಕೊಂಡು ಬರ್ತಾನೆ ಇದ್ದಂತೆ. ಸೆಕ್ಯೂರಿಟಿ ನೋಡಿದಂತೆ, ಏನು ಇವನು ಕಳ್ಳ ಕದ್ದಿದೆ, ಏನು ಇದು ಕದ್ದಿದ್ದೇನೆ, ಐಟಮ್ ಏನು ಕದ್ದಿದೆ, ಹಾಗೆ ಹೋಗ್ತಾ ಇದ್ದಾನೆಲ್ಲ ಬರೀ ಖಾಲಿ ಇದನ್ನು ಗಾಡಿನ ತಳ್ಕೊಂಡು ಅಂತ, ಟ್ರ್ಯಾಲಿ ತಳ್ಕೊಂಡು ಅಂತ. ಹೀಗೆ ದಿನಗಳು ಕಳೀತಾನೆ ಇರ್ತಾನೆ. ಅವ್ನು ಬರ್ತಾನೆ ಇರ್ತಾನಂತೆ, ಖಾಲಿ ಟ್ರ್ಯಾಲಿ ತಳ್ಕೊಂಡು ಹೋಗ್ತಾನೆ ಇರ್ತಾನಂತೆ. ಒಂದು ದಿನ ಸೆಕ್ಯೂರಿಟಿ ಕೇಳ್ತಾನಂತೆ, ನೀನು ನೋಡಿದ್ರೆ ಕಳ್ಳ, ನೀನು ಪ್ರತಿದಿನ ಮಾಲಕ್ಕೆ ಬರ್ತಾನೆ ಇದೆಯಾ, ನೀನು ಕಳ್ತನ ಮಾಡ್ದೇನೆ ಬರೀ ಖಾಲಿ ಟ್ರ್ಯಾಲಿನ ತಳ್ಕೊಂಡು ಹೋಗ್ತಾ ಇದೆಯಲ್ಲ, ಏನು ಮಾಡ್ತಾ ಇದೆಯಾ ಅಂತ. ಆಗ ಹುಡುಗ ಅಂತಾನಂತೆ, ನಾನು ದಿನಾ ಕದೀತಾನೆ ಇದ್ದೀನಿ ಅಂತ. ಸೆಕ್ಯೂರಿಟಿ ಕೇಳಿದಂತೆ, ಏನು ಖಾಲಿ ಟ್ರ್ಯಾಲಿ. ಹಲ್ಲೆಲೂಯ, ಹಲ್ಲೆಲೂಯ. ಸೆಕ್ಯೂರಿಟಿಗೆ ಏನೋ ಐಡಿಯಾ, ಅಲ್ಲಿರೋಂಥ ಐಟಮ್ಗಳನ್ನೆಲ್ಲ ಕತ್ಕೊಂಡು ಹೋಗ್ತಾ ಇರ್ತೀನಿ ಅಂತ. ಅವನು ರಾಜಾರಶ್ವ ಕತ್ಕೊಂಡು ಹೋಗ್ತಾ ಇದ್ದಾನೆ, ಸೆಕ್ಯೂರಿಟಿಗೆ ಗೊತ್ತೇ ಆಗಲಿಲ್ಲ. ನಾವು ಸಹಿತವಾಗಿ ಅನೇಕ ಕಾರ್ಯಗಳನ್ನು ಆ ರೀತಿಯಾಗಿ ಮಾಡ್ತಾ ಇರ್ತೀವಿ. ಅದರಿಂದ ನಾವು ಏನಾಗಿದ್ದೇವೋ ಅದನ್ನು ಕರ್ತನ ಮುಂದೆ ಅರಿಕೆ ಮಾಡುವವರಾಗಿರಬೇಕು. ಆಗ ದೇವರೇನು ಮಾಡ್ತಾರೆ, ಎಲ್ಲವನ್ನ ಕ್ಷಮಿಸಿ ತನ್ನ ಮೊದಲ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿ ಮೊದಲ ಸ್ಥಾನದಲ್ಲಿ ನಮ್ಮನ್ನು ನಡೆಸುವ ಕರ್ತನಾಗಿದ್ದಾನೆ. ಹಲ್ಲೆಲೂಯ. ಮೊಣಕಾಲ ಹಾಕೋಣ, ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ.